ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನೀನ್ ಯಾಕೆ ನಂಗೆ ಇಂಥ ದ್ರೋಹ ಮಾಡ್ದೆ ಚಂದು? ನೀನ್ ಯಾಕೆ ನಂಗೆ ದೂರ ತಳ್ತಿದ್ಯಾ? ಯಾರ್ರಿ ನೀವು? ಇದೇ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ಯಾರು ನೀವು? ಕೈ ಮುಗಿತೀನಿ ಚಂದು, ತಮಾಷೆಗೂ ಅಂತ ಮಾತಾಡ್ಬೇಡ. ನೀನನ್ ಬಿಟ್ಟು ಒಂದ್ ನಿಮಿಷನೂ ಬದುಕಿರಕ್ಕಾಗಲ್ಲ. ನಂಗೆ ಅನ್ಯಾಯ ಮಾಡ್ಬೇಡ. ಇಷ್ಟ ಜನರ ಮುಂದೆ ಅವಮಾನ ಮಾಡ್ಬೇಡ. ಚಂದು, ಏನಿದು? ಏಯ್, ಸತ್ಯವಾಗ್ಲೂ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾರಮ್ಮ ನೀನು? ಯಾರು ನೀನ್ ಕಳ್ಸಿದ್ದು? ನಾನ್ ಯಾರು ಅಂತ ನನ್ ಚಂದುನೇ ಕೇಳಿ. ಹೇಳು ಚಂದು, ನಾನ್ ಯಾರು ಅಂತ ಹೇಳು ಚಂದು. ನೀನ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಲಾಲ್ ಬಾಗಲ್ಲಿ ನನ್ ಜೊತೆ ಅಲ್ಲೇ ಹೊಡೆದು ಕಬ್ಬನ್ ಪಾರ್ಕ್ ಅಲ್ಲಿ ಇನ್ನೊಬ್ಬಳಿಗೆ ಕಿಸ್ಕೊಟ್ರೆ ನಾನ್ ಸುಮ್ನಿರ್ತೀನ? ಮೊದಲು ನೀನ್ ಯಾರು ಅಂತ ಹೇಳು. 3 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಒಟ್ಟಿಗೆ ಓಡಾಡಿದ್ವಿ. ಬೆಂಗಳೂರಲ್ಲಿ ನಾವು ಓಡಾಡ್ದಿರೋ ಬೀದಿನೇ ಇಲ್ಲ. ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಈಗ ಇವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂತ ಇದ್ದಾನೆ. ಇದು ಅನ್ಯಾಯ ಅಲ್ವಾ? ನೋಡಮ್ಮ, ನನ್ನ ಮೊಮ್ಮಗ ಎಂಥವನು ಅಂತ ಎಲ್ರಿಗೂ ಗೊತ್ತು. ನೋಡಿ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅದ್ರಿಂದ ನನ್ಗೇನಾಗ್ಬೇಕು? ಈಗ ಚಂದು ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ಸಾಯ್ದೆ ಬೇರೆ ದಾರಿನೇ ಇಲ್ಲ. ಶ್ರುತಿ, ನನಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ನೋಡು, ನಾನು ನಿನ್ನ ಬಿಟ್ಟು. ಡೋಂಟ್ ಟಚ್ ಮೀ. ನನಗ್ ದ್ರೋಹ ಮಾಡ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಒಬ್ಳಿಗೆ ಅಲ್ಲ, ನಮ್ ವಂಶಕ್ಕೆ ದ್ರೋಹ ಮಾಡ್ಬಿಟ್ಟೆ ನೀನು. ಇವಾಗ ನಾನೇನ್ ಮಾಡ್ಲಿ? ಸಾಯ್ಲಾ? ಅಥವಾ ಏನೋ ಆಗ್ದಿರೋ ತರ ಉಂಗ್ರ ಬದಲಾಯಿಸ್ಕೊಳ್ಳ? ಗೊಂಬೆ, ಪ್ಲೀಸ್, ನೀವ್ ಮಾತಾಡ್ಬೇಡಿ. ನೀನಂತ ಮೋಸಗಾರನ ಮದ್ವೆ ಆಗೋದಕ್ಕಿಂತ ಸಾಯದೆ ಮೇಲು. Hey, and you. ಸಾರಿ ಚಂದು, ನಿನಗೆ ಆಟ ಆಡ್ಸೋದಕ್ಕೆ ಅಂತ ಈ ತರ ಪ್ಲಾನ್ ಮಾಡಿದ್ವಿ. ಶ್ರುತಿ, ಓಕೆ ಓಕೆ ಓಕೆ. ನಾನು ಹರ್ಷಿಕಾ ಪುಣಚ ಅಂತ, ಶ್ರುತಿ ಫ್ರೆಂಡು. ತುಂಬಾ ದಿನಗಳಿಂದ ಈ ತರ ಆಟ ಆಡ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಎಲ್ಲರಿಗೂ ಸಾರಿ. ಈ ಸಮಯದಲ್ಲಿ ಇದು ಬೇಕಿತ್ತಾ? ಬೇಕಿತ್ತು. ಓಕೆ. ಕೈಲಾಶ್, ಮಾವ, ಇನ್ಯಾರೋ ಬಂದು ಇನ್ನೇನೋ ನಾಟಕ ಗಲಾಟೆ ಶುರು ಮಾಡೋಕ್ ಮುಂಚೆನೆ ನಾವು ಒಪ್ಪಂದದ ವೀಳ್ಯ ತಟ್ಟೆ ಬದಲಾಯಿಸ್ಕೊಂಡು ಉಂಗುರ ಬದಲಾಯಿಸೋ ಶಾಸ್ತ್ರ ಮುಗಿಸೋದು ಒಳ್ಳೇದು ಅಂತ ಅನಿಸ್ತಾ ಇದೆಯಪ್ಪ. ಕರೆಕ್ಟ್ ಮಾವ, ಆದಷ್ಟು ಬೇಗ ಮಾಡ್ಬೋಣ. ತೊಳಿ. ಉಂಗ್ರ ಬದಲಾಯಿಸುವಾಗ ಚಪ್ಪಾಳೆ ಹೊಡೆಯೋಣ. ಇನ್ನು ಇರಿ ಒಂದ್ ನಿಮಿಷ. ಉಂಗುರ ಕೊಡೆ, ಬದಲಾಯಿಸ್ಕೊಳ್ಳಿ. ಬೇಗ 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 ಹೊಡ್ಸೋ.
ತಾಯಿ ಹತ್ರ ನಿಜ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳ್ಬೇಡ ಚಂದು. ನನಗ್ ದ್ರೋಹ ಮಾಡ್ತಿ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮೋಸಗಾರನ ಮದ್ವೆ ಆಗೋದಕ್ಕಿಂತ ಸಾಯದೆ ಮೇಲು. ಗಿರಿ, ನಿಮ್ಮ ಅಪ್ಪನ ಜೊತೆ ಹೋಗ್ಲಿಲ್ವಾ? ಇಲ್ಲ, ಅವರೆಲ್ಲ ತಾತು ಮುನ್ನ ಭೂಮಿಲಿ ಗುಂಡಿ ತೋರಿ ಊತಾಕ್ತಾರೆ. ನನ್ ಕೈಲದು ನೋಡಕ್ ಆಗ್ಲಿಲ್ಲ, ಅದಕ್ಕೆ ನಾನು ಹೋಗ್ಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗೇ ಇತ್ತು, ಮಾತಾಡ್ಸಿ ಮುತ್ಕೊಟ್ಟು ಮಲ್ಕೊತ್ತು. ಬೆಳಿಗ್ಗೆ ಎದ್ದಾಗ ತಿಂಡಿ ಕೊಡಕ್ಕೆ ಅಂತ ಬಂದೆ, ಸತ್ತೋಗಿತ್ತು. ತಾತಮ್ಮ ಮುಂದಿನ ಜಾತ್ರೆಯಲ್ಲಿ ಗೊಂಬೆ ಕೊಡ್ಸ್ತೀನಿ, ಕಾರ್ ಕೊಡ್ಸ್ತೀನಿ, ವಿಮಾನ ಕೊಡ್ಸ್ತೀನಿ ಅಂತ ಹೇಳ್ತು. ಕೊಡ್ಸ್ಲೇ ಇಲ್ಲ, ಹೊಂಟೋಯ್ತು. ತಾತಮ್ಮ ಯಾವಾಗ್ಲೂ ದೇವ್ರ ಹತ್ರ ಲಚ್ಚಿ ಅಕ್ಕ ಚೆನ್ನಾಗಿರ್ಲಿ ಅಂತ ಬೇಡ್ಕೋತಿತ್ತು. ಈಗ ತಾತಮ್ಮನೂ ಇಲ್ಲ, ನೀನು ಇಲ್ಲ, ನನ್ನ ನೋಡ್ಕೊಳ್ಳೋರು ಯಾರು? ನೀನಾ? ಚಂದನ್ ಕರೀತಿದ್ದಾನೆ, ಬಾ ಹೋಗೋಣ. ಶ್ರುತಿ, ಅವ್ರು ಯಾರು ಗೊತ್ತಾ? ಇವ್ರಾ? ಗೊತ್ತಿಲ್ಲಪ್ಪ. ಏನು, ಅವ್ರು ಗೊತ್ತಿಲ್ವಾ ನಿಂಗೆ? ನಿನ್ ಎಲ್ಲಾ ಕ್ಲೋಸ್ ಫ್ರೆಂಡ್ಸು ನನಗ್ ಗೊತ್ತು. ಅವ್ನ ಕರ್ಕೊಂಡ್ ಬಂದ್ಬಿಟ್ಟು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರತ್ತಾ? ಮುರಳಿ, ನೀನ್ ಬರ್ತೀಯ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲ, ನೀನ್ ಅಷ್ಟೊಂದು ಬ್ಯುಸಿ ಇರ್ತೀಯಾ, ಹೇಗಿದ್ಯಾ ಹಾಗೆ? ಅಮ್ಮ ನೋಡು, ನಿನ್ನ ಮಗ ದೊಡ್ಡ ಮನುಷ್ಯ ಏನು ಮಾತಾಡ್ತಾ ಇದ್ದಾನೆ. ನಾನು ಬ್ಯುಸಿ ಇದ್ದೀನಿ ನಿಜ, ಆದರೆ ನಿನ್ನ ಎಂಗೇಜ್ಮೆಂಟ್ ಮಿಸ್ ಮಾಡ್ಕೊಳ್ಳೋಷ್ಟೇ ನಾನು ಬ್ಯುಸಿ ಇಲ್ಲ. ಎಷ್ಟು ದಿನ ಆಯ್ತು ಚಂದು ನಿನ್ನ ನೋಡಿ ನಾನು. ಹೌದು ಮುರಳಿ, ಎಷ್ಟೊಂದು ದಿನ ಆಗೋಯ್ತು. ನೀವಿಬ್ರು ಫ್ರೆಂಡ್ಸ್ನ ಒಟ್ಟಿಗೆ ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ. ಮಾತಾಡ್ತಾ ಇರಿ, 1 ನಿಮಿಷ ಬಂದೆ. ಅಮ್ಮ 1 ನಿಮಿಷ. ಮೈಕ್ ಮೈಕ್. ಥ್ಯಾಂಕ್ ಯು. ಚಂದನ್ ಬಂದು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ಲಿ ಇವನು ಒಬ್ಬ. ಸರಳ, ವಿನಯತೆ, ಸಜ್ಜನತೆ ಹಾಗೂ ಬುದ್ಧಿವಂತ. ಇದಿಷ್ಟಕ್ಕೂ ಕಾರಣ ಅದಕ್ಕೆ ಕಾರಣ ಈ ತಾಯಿ. ಪ್ರತಿಯೊಬ್ಬ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ. ಅದು ನಾವೆಲ್ಲ ಕೇಳಿದೀವಿ, ಎಲ್ರಿಗೂ ಗೊತ್ತದು. ಆದ್ರೆ ನಮ್ಮ ಚಂದು ಯಶಸ್ಸಿನ ಹಿಂದೆ ಎಲೆಮರೆ ಕಾಯಾಗಿ ಯಾರಿದ್ದಾರೆ ಹೇಳಿ? ಈ ತಾಯಿ, ಈ ಮಹಾಮಾತೆ. ನಾನು ಚಂದು 10ನೇ ಕ್ಲಾಸಲ್ಲಿದ್ದಾಗ ಅಮ್ಮ ಪರಿಚಯ ಆಗಿತ್ತು. ಪ್ರಪಂಚದಲ್ಲಿ ಎಲ್ರಿಗೂ ಒಬ್ಬರೇ ತಾಯಿ. ನನ್ನ ಪುಣ್ಯ
ನನಗೆ ಇಬ್ರು ತಾಯಂದ್ರು. ಜನ್ಮ ಕೊಟ್ಟವಳೊಬ್ಳು, ತುತ್ತು ಕೊಟ್ಟವಳೊಬ್ಳು. ಅಮ್ಮನ್ನ ನಳಮಹಾರಾಜನ ತಂಗಿ ಅಂತ ಇದ್ದೆ. ಯಾಕೆ ಗೊತ್ತಾ? ಅಮ್ಮನ ಅಡುಗೆ ಅಂದ್ರೆ ಅಷ್ಟು ರುಚಿ, ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. ನಮ್ಮ ಸ್ಕೂಲ್ ಡೇಸಲ್ಲಿ ಚಂದು ಬಾಕ್ಸ್ ಅವನ್ ಖಾಲಿ ಮಾಡ್ತಿರ್ಲಿಲ್ಲ, ನಾನು ಖಾಲಿ ಮಾಡ್ತಿದ್ದೆ. ಎಲ್ಲ ನಾನು ಮುಗಿಸ್ ಹಾಕ್ಬಿಡ್ತಾ ಇದ್ದೆ. ಅಮ್ಮನ ಇವ್ರ ಬಗ್ಗೆ ಹೇಗೆ ಹೇಳ್ಬೇಕನ್ನು ಗೊತ್ತಾಗ್ತಿಲ್ಲ ನನಗೆ. ಸರಳವಾಗಿ ಹೇಳಬೇಕು ಅಂದ್ರೆ ಇವನು ತುಂಬಾ ಒಳ್ಳೆ ಮಗ, ಇವರು ತುಂಬಾ ಒಳ್ಳೆ ತಾಯಿ. ಒಂಥರ ತಾಯಿಗೆ ತಕ್ಕ ಮಗ ಇದ್ದಂಗೆ ಇವನು. ಹೌದು, ತಾಯಿಗೆ ತಕ್ಕ ಮಗ. ನಮ್ ಚಂದು ತುಂಬಾ ಅದೃಷ್ಟವಂತ. ಯಾಕೆ ಗೊತ್ತಾ? ಇಂಥ ಒಳ್ಳೆ ತಾಯಿ, ಈಗ ಬಹಳ ಬ್ಯೂಟಿಫುಲ್ ಹುಡುಗಿನ ಮದ್ವೆನೂ ಮಾಡ್ಕೊತಾ ಇದ್ದಾನೆ ಅಲ್ಲ? ಏನಂತೀಮ್ಮ? ಮುರಳಿ, ನೀ ಹೇಳಿದ್ದು ಅರ್ಧ ಸತ್ಯ, ಪೂರ್ತಿ ಸುಳ್ಳಲ್ಲ. ಆದ್ರೆ ನನ್ನ ಮಗನ ಇಷ್ಟು ಎತ್ತರ ಏರಿದ್ದಕ್ಕೆ ನಾನೊಬ್ಳೆ ಕಾರಣ ಅಲ್ಲ. ಅವನ ಅಜ್ಜಿ ತಾತ ಅವನ ಯಶಸ್ಸಿನ ಹಿಂದೆ ಇದ್ದಾರೆ, ಅವನನ್ನ ತಿದ್ದಿ ಬೆಳೆಸಿದ ಅತ್ತೇರಿದ್ದಾರೆ. ಈಗ ಅವನ್ ಪ್ರೀತಿಸಿದ ಹುಡುಗಿನೇ ಅವನ್ ಮದ್ವೆ ಮಾಡ್ಕೊತಾ ಇದ್ದಾನೆ. ತಂದೆ ತಾಯಿಗಿಂತ ಮಿಗಿಲಾಗಿ ಕಲ್ಪನಾ, ಕೈಲಾಶ್ ಅವನಿಗೆ ಸಿಕ್ಕಿದ್ದಾರೆ. ಅವನನ್ನ ಅಷ್ಟು ಪ್ರೀತಿಸೋ ಮಾವನ್ ಮನೆ ಅವನಿಗೆ ಸಿಕ್ಕಿದೆ. ಒಬ್ಬ ತಾಯಿ ದೇವ್ರನ್ನ ಇದಕ್ಕಿಂತ ಇನ್ನೇನು ಕೇಳಕ್ ಸಾಧ್ಯ ಇಲ್ಲ.